ಕಿತಾಪತಿ ತಿರುಬೋಕಿ ನನ್ನ ಮಗನೇ, ನಾಳೆ ನೀವು ಇಲೆಕ್ಷನ್ ನಾಮಿನೇಷನ್ ಕೊಡೋದು ಕಡಿ ದಿನ ಅಂತ. ಸಕ್ಕರೆ ಫ್ಯಾಕ್ಟರಿ 8 ಲಕ್ಷ ರೂಪಾಯಿ ಅರ್ಜೆಂಟ್ ಆಗಿ ಬರಬೇಕಾಗಿತ್ತು, ಆದ್ರೆ ಇನ್ನೂ ಮಟ್ಟ ಬಂದಿಲ್ಲ. ದಣ್ಯಾರ ಇಲೆಕ್ಷನ್ ನಿಂತೀನಂದ್ರ ಸಿಕ್ಕಾಪಟ್ಟಿ ಖರ್ಚಾಗ್ತಾವ. ನನಗೆ ಯಾಕೋ ಸಂಶಯನೇ ಬರಕತ್ತೈತಿ, ನಾ ಆರಿಸಿ ಬರ್ತೀನೋ ಇಲ್ಲೋ ಅಂತ. ಆರಿಸಿ ಬಂದ್ರ ಚಲೋ, ಇಲ್ಲಿ ಕಂದ್ರ ನನ್ನ ಬಾಳು ಹೊಳೆ ಹುಂಚಿನಿಗೆ ತೊಳೆದಾಗತೈತಿ. ಗೆದ್ದು ಬರ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ. ಹುಚ್ಚ ಮುಂಡೆ ಮನೆ ದಣ್ಯಾರ, ಜೀವನದಾಗ ಸೋಲು ಗೆಲುವುದು ಅನ್ನೋದು ಇದ್ದೇ ಇರ್ತೈತಿ. ಆದ್ರೆ ಒಂದು ವೇಳೆ ನೀವು ಜರಕರ್ತಿ ಇಲೆಕ್ಷನ್ದ ಆರಿಸಿ ಬಂದ್ರಿಪ್ಪ ಅಂತಂದ್ರೆ ನಾವು ಹೆಂಗಾದ್ರೂ ನಮಗೆ ಗಾಡಿ ಐತಿ, ನಾವು ಬೆಂಗಳೂರಿಗೆ ಮೀಟಿಂಗ್ ಅಂತ ಹೋಗ್ಬೇಕಾಗ್ತದ್ರಿ ದಣ್ಯಾರ. ಅದಕ್ಕೆ ನೀವು ಮಂದಿ ಎತ್ತುದು ಹಾಕೋದು ಎತ್ತುದು ಹಾಕೋದು ಮಾಡ್ತಾರ್ರಿ ದಣ್ಯಾರ. ಹುಚ್ಚ ಮುಂಡೆ ಮಗನೇ, ಹಂಗಂದ್ರಲ್ಲ ಎತ್ತುದು ಹಾಕೋದು ಹಾಕೋದಂದ್ರ ಕಲ್ಲು ಅಂತೂ ಅಲ್ರಿ ದಣ್ಯಾರ, ಕಲ್ಲು ಅಂತೂ ಅಲ್ಲ. ನಿಮಗ ನಮಸ್ಕಾರ ನಮಸ್ಕಾರ ಮಾಡ್ತಾರಂದ್ರಿ ದಣ್ಯಾರ. ನನ್ನ ಮಾತಿಗೆ ಬರೀ ಅಡ್ಡ ದಾರಿ ಇಡಿಸಿ ಬಿಡ್ತೀನಿ ನೋಡು. ಕೂಲ್ ಡೌನ್ ಹೇಳ್ಯಾರ, ಕೂಲ್ ಡೌನ್. ನೀವು ಜರ್ಕತ್ತು ಇಲೆಕ್ಷನ್ ಹಾರಿಸಿ ಬಂದ್ರಿಪ್ಪ ಅಂತಂದ್ರೆ ಹೆಂಗಾದ್ರು ನಮ್ಮ ಕಾರ್ ಗಾಡಿ ಐತಿ, ಆ ಕಾರ್ ಗಾಡಿ ತಗೊಂಡು ಬೆಂಗಳೂರಿಗೆ ಹೋಗೋದಣ್ಯಾರ. ಬೆಂಗಳೂರಿಗೆ ಹೋದೇವಪ್ಪ ಅಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಲಾಜ್ಗಳು, ದೊಡ್ಡ ದೊಡ್ಡ ಎಂಜಾಯ್ಮೆಂಟ್ ಮಾಡಿದ್ರಿ ದಣ್ಯಾರ, ಎಂಜಾಯ್ಮೆಂಟ್. ಒಳ್ಳೆ ಬಿಡ ಕಿತಾಪತಿ. ಮೀಟಿಂಗ್ ಬೆಂಗಳೂರಿಗೆ ಹೋಗ್ಬೇಕಂದಿಯಲ್ಲ, ಮೀಟಿಂಗ್ ಏನ್ ದಿಲ್ಲ ಇರ್ತೈತೇನು? ಮೊದಲು ನೀವು ಆರಿಸಿರಿ ಬರ್ರಿ ದಣ್ಯಾರ, ಆಮ್ಯಾಗ ನಾವು ದಿಲ್ಲಿ ಮೀಟಿಂಗ್ ವಿಚಾರ ಮಾಡೋಣ. ಹಂಗಂದ್ರ ನೀ ದಿಲ್ಲಿ ಮಠ ಪ್ರವಾಸ ಮಾಡಿ ಬಂದಿ ಅಂದಂಗ ಆಯ್ತು. ದಿಲ್ಲಿ ಅಷ್ಟೇ ಹಾಕ್ರಿ, ನಾನು ಜಮ್ಮು ಕಾಶ್ಮೀರ ಹಿಡಿದು ಕನ್ಯಾಕುಮಾರಿ ತನ ಈ ಕಡೆ ಉತ್ತರ ಭಾರತ ದಕ್ಷಿಣ ಭಾರತ ಎಲ್ಲ ತಿರುಗಾಡ ಬಂದಿದ್ದಾರ. ಇಷ್ಟಕ್ಕೆ ಅದಕ್ಕೆ ಥೋಡೆ ನಮ್ಮ ರೊಕ್ಕ ಯಾರು ಖರ್ಚು ಮಾಡ್ತಾರ್ರಿ, ಇಷ್ಟಿಗೆ ಥೋಡೆ ರೊಕ್ಕ ಮಾತ್ರ ಖರ್ಚು ಆತಾವ ನೋಡ್ರಿ ದಣ್ಯಾರ. ಎಷ್ಟಾದರೂ ಪರವಾಗಿಲ್ಲ, ಕೋಶನಾದರೂ ಓದಬೇಕು, ದೇಶನಾದರೂ ಸುತ್ತಬೇಕು ಅನ್ನುವಂಗ ನಮ್ಮ ದೇಶದಾಗ ಯಾವ್ಯಾವ ಮೂಲ್ಯಾಗ ಏನೇನು ಪರಿಸ್ಥಿತಿ ಐತಿ, ಅಲ್ಲಿ ಮಂದಿ ಹೆಂಗ ಜೀವನ ಮಾಡಕತ್ತಾರ ಅನ್ನೋಕಂತ ಇನ್ನೊಂದು ಸಲ ನೀ ಪ್ರವಾಸ ಕೈಕೊಂಡ್ರೆ ಹೇಳು, 1 ಲಕ್ಷ ಅಲ್ಲ 2 ಲಕ್ಷ ಹೋಲಿ ನಾನು ಬರ್ತೀನಿ. ದಣ್ಯಾರ, ನೀವು ಇಷ್ಟು ಅಲ್ಲಗತ್ತೀರ ಅಂದ ಮ್ಯಾಗ ನಿಮಗೆ ಕರ್ಕೊಂಡು ಹೋಗ್ತೀನಿ ಬಿಡ್ರಿ, ಅದಕ್ಕೆ ಯಾಕೆ ವಿಚಾರ ಮಾಡ್ಲಾಗತ್ತೀರಿ? ಅಲ್ಲ, ನಂದು ಒಂದು ಕಂಡೀಷನ್ ದಣ್ಯಾರ, ಇಷ್ಟಕ್ಕೆ ಆ ಪ್ರವಾಸಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ನನ್ನ ಖರ್ಚು ಒಟ್ಟೆ ಇರಲ್ಲ. ಯಾಕಪ್ಪ ಅಂದ್ರೆ ನಮ್ಮಲ್ಲಿ ರೊಕ್ಕನಿಲ್ರಿ. ನೀವು ಖರ್ಚು ಹಾಕ್ತೀರಪ್ಪ ಅಂತಂದ್ರೆ ನಾ ಯಾಕ್ರಿ, ನಮ್ಮ ಅಪ್ಪನು ಬರ್ತಾನೆ ಎದ್ದು. ಹಂಗೇನ ಮಾಡಿಬಿಟ್ಟೇಳೆ. ಆಯ್ತು, ನೀನ್ ಖರ್ಚೆಲ್ಲ ನಾನೇ ಹಾಕ್ತೀನಿ. ಆತ್ರಿ, ಅದಕ್ಕೇನಂತಾರ, ಅದೇನಂತಾರಲ್ರಿ, ಯಾರ್ದೋ ದುಡ್ಡ ಎಲ್ಲ ಮುನ್ನ ಜಾತ್ರಿ. ದಣ್ಯಾರ, ಇಷ್ಟು ಹೇಳಿರಂದ್ರ ನಾನು ರೆಡಿನೇ ತಗೋರಿ ದಣ್ಯಾರ. ಹಗ್ಗುನ ಹರಿಲೆ ಕೋರಿ ಮುಳ್ಳ ಅಂದಂಗ ಆತ್ರಿ ಅಪ್ಪ. ನಾ ಇಲೆಕ್ಷನ್ ನಿಂತೀನಂದ್ರ ಆರಿಸಿ ಬರ್ತೀನೋ ಇಲ್ಲೋ ಅಂದ್ರ ಮಂದಿ ಹೋಟ್ ಹಾಕ್ತಾರೋ ಇಲ್ಲ ಡೌಟ್ ಆಗೈತಿ. ಯಾಕಂದ್ರ 4 ಸಲ ಇಲೆಕ್ಷನ್ ನಿಂತೀನಿ, 1 ಸಲ ಆರಿಸಿ ಬರಬಾರ್ದೇನೋ. ದಣ್ಯಾರ, ಇಲೆಕ್ಷನ್ ನೀವೆಲ್ಲ ಆರಿಸಿ ಬರ್ತಿ ಖರೀದ್ರಿ, ಆದ್ರೆ ನೀವು ಒಂದು ಫಾಲ್ಟ್ ಮಾಡ್ರಿ ನೋಡ್ರಿ. ಯಾಕಪ್ಪ ಅಂತಂದ್ರೆ ಇಲೆಕ್ಷನ್ ನಿಂತ ಹೇಳ್ ಕೇಳ್ರಿ, ಒಂದೇ ಪಕ್ಷದ ಗೆಲ್ಲಿದ್ರಿ, ಇವತ್ತು ಈ ಪಕ್ಷ ನಾಳೆಗೆ ಆ ಪಕ್ಷ ನಾಡ್ದು ಆ ಪಕ್ಷ. ಅದೇನೋ ಅಂತಾರಲ್ರಿ, ಮಂಗ್ಯಾಗಳು ಒಂದು ಗಿಡದಿಂದ ಒಂದು ಗಿಡಕ್ಕೆ ಹಂಗೆ ಹಾರಾಡ್ತಾವಲ್ಲ, ಹಂಗೆ ಹಾರಾಡಿನೇ ಇಲ್ಲಿ ಇದ್ದೀರಿ ನೀವು. ಇಲ್ಲಪ್ಪ, ಇಲ್ಲ ತನಕ ನೀವು ವಿಧಾನಸೌಧ ಒಳಗೆ ಕುಂಡಿರ್ತಿದ್ರಿ ದಣ್ಯಾರ. ಹೌದು ಕಿತಾಪತಿ, ನೀ ಹೇಳಿದಂಗ ನಾ ಪಕ್ಷ ಚೇಂಜ್ ಮಾಡಿದೆ. ಹೌದ್ರಿ, ಆದ್ರ ಗೊತ್ತು ಆನಿನೇ ಇತ್ತು. ಅದು ಆನೆ ಅಲ್ರಿ ದಣ್ಯಾರ, ಅದು ನಾಯಿ ಇತ್ತು, ನಾಯಿ. ಸಾಕು ಮಾಡಲೇ ಹುಚ್ಚ ಮುಂಡೆ ಮಗನೇ, ಅದು ನಾಯಿ ಅಲ್ಲಲೇ, ಅದು ಮೊದಲನೇ ಸಲ ಇತ್ತಾಕ್ರ. ಹೋದ ಸಲ ನನಗೆ ಗೊತ್ತು ಆನಿನೇ ಇತ್ತು, ಈ ಇಲೆಕ್ಷನ್ ನನಗೆ ಗೊತ್ತು ಆನಿ ಇರ್ಲಿ. ಅದಕ್ಕೆ ಬಡ್ಕೊಂಡೆ ಬ್ಯಾಡ್ರಿ 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 ಅಂತ ಎಲ್ಲಿ ಕೇಳ್ತೀರಿ? ಜಿಗಿದಾಡಿ ಮತ್ತೆ ಲಾಸ್ಟ್ ಎಲ್ಲಿ ಬಂದ್ರಿ? ಆಯ್ತು ದಣ್ಯಾರ, ಇನ್ನು ಮುಂದೆ ನಮ್ಮದು ಅದೇ ಪಕ್ಷ ಅಂತ ತಿಳ್ಕೊಂಬಿಡ್ರಿ. ನಾನು ಅದನ್ನ ಹೇಳಕತ್ತೀನಿ ಕಿತಾಪತಿ.
ಇದ್ರಿನಂತ ತಲೆ ಇರಬೇಕು. ಜಯಕರ್ತನ ಆರಿಸಿ ಬಂದ ಅಂದ್ರ ಆ ನನ್ನ ಕುರ್ಚಿ ಮ್ಯಾಗ ನಿನಗ ಕುಂಡ್ರಿಸಿ ರೇಷ್ಮಿ ಪಟ್ಕ ಸೋತ್ತಿ ಮೈಸೂರು ಮಹಾರಾಜನ ಕುಂಡ್ರಿಸಿ ಬಿಡ್ತೀನಿ. ಯಾಕಂದ್ರ ರಾಜಕೀಯದಾಗ ತಲೆ ಓಡಿಸೋದು ಬಹಳ ಮುಖ್ಯ. ದಣ್ಯಾರ, ನಾನು ನಿಮ್ಮ ಕೈ ಹೊಳಗೆ ಕೆಲಸ ಮಾಡಕ್ಕೆ ಕಾರ್ಕೊಂಡ್ರಿ ಶಿವ. ಜರ್ಕರ್ತ ಆ ಸೀಟ್ ಮ್ಯಾಗ ನಾ ಕೂತಪ್ಪ ಅಂದ್ರೆ ನಿಮ್ಮ ಮಾನ ಮರ್ಯಾದೆ ನಾನು ಕಳೆದ ಹಾಕದ್ರಿ ದಣ್ಯಾರ. ಅಂಥ ಪರಿಸ್ಥಿತಿ ನಾ ಮಾಡಲ್ರಿ. ಎಲ್ಲಕ್ಕೆ ನಿಮ್ಮ ಆಶೀರ್ವಾದ ಇದ್ರೆ ಸಾಕ್ರಿ. ಶಬಾಷ್. ಇದಕ್ಕಂದ್ರಪ್ಪ ಸ್ವಾಮಿ ನಿಷ್ಠ ಸೇವಕ ಅಂತ. ಹೌದ್ರಿ ದಣ್ಯಾರ. ಕಿತಾಪತಿ. ಹಾ ರೀ. ಇಲೆಕ್ಷನ್ ಅಂದ್ರೆ ಹಗರ ಮಾತಲ್ಲ. ಹೌದು ದಣ್ಯಾರ. ಇದ್ರ ಯಾರು ಆರಿಸಿ ಬರ್ತಾರೋ ಯಾರು ಹಾಳಾಗಿ ಹೋಗ್ತಾರೋ ಇದು ಲಾಟ್ರಿ ಇದ್ದಂಗ. ಹೌದ್ರಿ. ನಮಸ್ಕಾರ. ಲೇ ಗಿಡ್ಡಂಜ, ಇನ್ನೂ ತನಕ ನಮ್ಮ ಮನ್ಯಾಗ ಯಾರ ಬರ್ಬೇಕಾಗಿತ್ತಂದ್ರ ಆ ನನ್ನ ಪಿಯನ ಪರ್ಮಿಷನ್ ಒಳಗೆ ಬರ್ಬೇಕಾಗಿತ್ತು. ಅಂತದ್ರಾಗ ನಮ್ಮ ಪರ್ಮಿಷನ್ ಇಲ್ಲದೆ ಈ ಪೊಲೀಸ್ಗೆ ಒಳಗೆ ಹ್ಯಾಂಗ್ ಕರ್ಕೊಂಡ್ ಬಂದ್ಯೋ? ಎಷ್ಟು ಧೈರ್ಯ ಮಗನಿಗೆ? ಏ ಗಿಡ್ನಂಜ, ನಮ್ಮ ಪೊಲೀಸ್ ಅಧಿಕಾರಿಗಳು ಈ ನಮ್ಮ ಮನೆಯೊಳಗೆ ಬಂದಾರಂದ್ರ ನನ್ನ ಪರ್ಮಿಷನ್ ತೋಲಾರ್ದೆ ಒಂದು ನಾಯಿ ಕುನ್ನಿನ ಒಳಗೆ ಬರಲ್ಲ ಮಗನ. ಇವ ಯಾರ್ಲೇ? ಇವ್ನಿಗೆ ಯಾರು ಕರ್ಕೊಂಡ್ ಬಂದಲ್ಲಿ ಹಿಂಗ ರೇ ಕರ್ಕೊಂಡ್ರೆ ನೀವು ಸ್ವಲ್ಪ ಸುಮ್ಕಿರಿ. ಹ್ಞೂ ರೀ. ಧನ್ಯಾರ, ಈ ಪೊಲೀಸ್ ಸಾಹೇಬ್ರಿಗೆ ಯಾರು ಅಂತ ತಿಳಿದಿರಿ? ನಿಮ್ಮ ಮಗ ಪಾಪಣ್ಣ ರೀ, ಪಾಪಣ್ಣ. ಯಪ್ಪ, ನಾನು ನಿಮ್ಮ ಮಗ ಪಾಪಣ್ಣ. ಪಾಪಣ್ಣ? ಖರೇನೆ ಪಾಪಣ್ಣ? ಅಲ್ಲಲೇ ಹಲ್ಕಡ್ ಸೊಳೆ ಮಗನೇ. ಹುಬ್ಳಿ ಧಾರವಾಡ ಬ್ಯಾಡ ಅಂತೇಳಿ ಬೆಂಗಳೂರದಾಗ ದೊಡ್ಡ ಸಾಲಿ ಕಲಿತು ನನ್ನ ಮಗ ಡಾಕ್ಟರ್ ಆಗಿ ನಮ್ಮ ಊರಾಗ ಬಂದು ನನ್ನ ಹೆಸರು ಮ್ಯಾಗ ದವಾಖಾನೆ ತೆಗಿತಂತ ಕನಸು ಕಂಡಿದೆ. ನಿನ್ನ ಮಸಡಿಗಿಟ್ಟು ಬೆಂಕಿ ಹಾಕಲೇ. ಸರಿಯಾದ ನಾಚಿ ಗಟ್ಟವನೇ. ನಾನು ಕಂಡ ಕನಸು ನೀರಾಗ ಹೋಗ ಸುಟ್ಟಂಗಾಯ್ತು. ಏಪ್ಪ, ನಾನು ಬೆಂಗಳೂರದಾಗ ಭಾಳಷ್ಟು ಸಾಲಿ ಕಲಿಬೇಕಂತ ಮಾಡಿದ್ನು. ಮರ ಏನು ಮಾಡೋದು, ಏಕಾಏಕಿ ಪೊಲೀಸ್ ನೌಕರಿ ಬಂದ್ಬಿಡ್ತು. ಅದನ್ನು ಇದೊಂದು ದೇಶ ಸೇವೆ ಅಂತ ತಿಳ್ಕೊಂಡು ಈ ನೌಕರಿ ಬಂದ್ ಮಾಡಿ ನೋಡು ಮರ. ಹಂಗಂದ್ರ ನಾ ದೇಶ ಸೇವೆ ಮಾಡಕ್ ಸಾಕಲ್ಲೇ. ನನಗಿಂತ 4 ಕೆಜಿ ಮುಂದೇನಿದೆಯಾ? ಏ ಇರ್ಲಿ ಬೇಡ್ರಿ, ಪಾಲಿಗೆ ಬಂದಿದ್ದು ಪಂಚಾಮೃತ ಆತ. ಮಗ ನೌಕರಿ ಮಾಡ್ತಾನಂದ್ರ ಎಷ್ಟು ಹುರುಪನಾಗಿರ್ಬೇಕ್ರಿ. ಬರೇ ಸಿಟ್ಟಿಗೆ ಬರಾಕತ್ತೀರಿ. ಬರೇ ಸಿಟ್ಟಿಗೆ ಬರ್ಲಾಕತ್ತೀರಿ. ಅವಂಗ ಸಿಗದೆ ಜೇರ್ ಕರ್ತ ನೌಕರಿ ನನಗೆ ಸಿಕ್ಕ್ರ ಏನು ಹೇಳ್ರಿ ಅದ್ರ ಮೈಮಾನ? ಅವ ಅದಕ್ಕೆ ಮನೆಗೆ ಬರ್ಲಿಕ್ಕೆ ಒಲ್ಲ ಅನ್ನಕತ್ತಿದ್ರಿ. ಅದಕ್ಕೆ ನಾನೇ ಇರ್ಲಿ ಬಾರಪ್ಪ, ನಿಮ್ಮ ಅಪ್ಪ ಎಷ್ಟಿದ್ರು ದೊಡ್ಡವನ, 4 ಬೈದರು ಬೈಸ್ಕೊಳಕತ್ತೆ ಅಂತೇಳಿ ಕರ್ಕೊಂಡು ಬಂದೀನಿ. ಹೌದಪ್ಪ, ತಮ್ಮ ದೊಡ್ಡ ಕಮಾಯಿನೇ ಮಾಡಿ ಬಂದ ಮಮ್ಮಟ್ಟ. ಅಲ್ಲ, ನೀವು ರೊಕ್ಕ ಕಳಿಸಿ ನಿಮ್ಮ ಕೈಯೇರಿ ಎಲ್ಲ ಹೋಗ್ಯಾವ. ಅದಕ್ಕೆ ಇವ ಕಡೆಗೆ ಮತ್ತೆ ಏನು ಆಗ್ಬೇಕದ ಆಗಿಲ್ರಿ. ಮತ್ತೆ ಪೊಲೀಸ್ ಆಗಿ ಬಂದನ್ರಿ ಇದನ್ಯಾರಿವ. ಅಲ್ಲ, ನಿನಗೇನು ತ್ರಾಸ ಆಕೈತಪ್ಪ? ರೊಕ್ಕ ಕೊಟ್ಟವ್ರು ನಾವು, ನಮಗೆ ತ್ರಾಸ ಆಕೈತಿ ಶಿವ. ಏಪ್ಪ, ಏ ನೀ ಚಲೋ ಹಾಕಿ ಕಳುವಾಗ್ಯಾವಪ್ಪ. ತಂದೆ ಮಗನಿಗೆ ರಾಜಿ ಮಾಡಿಬಿಡೋಣಂದ್ರೆ ಬರೀ ಕಡ್ಡಿ ಕೊರೋದು ಬೆಂಕಿ ಹಚ್ಚದಂದಾನೆ ಮುದಡ, ಹಳ ಮುದಡ. ನನ್ನ ಕರ್ತವ್ಯನೇ ಅದೇ ತಮ್ಮ. ಯಪ್ಪ, ಈ ಪೊಲೀಸ್ ನೌಕರಿ ನನ್ನ ಹಣಿ ಬರದಾಗ ಬರ್ದಿತ್ತಂದ್ರ ಇವರು ಏನು ಮಾಡವ ಶಟಗೊತ್ತಾಯ್ರಿ ಏನು ಮಾಡಕ್ಕೆ ಹೋಮರ. ನಾನು ಹಣಿ ಬರದ ಬರ್ದೈತಿ, ನಾ ಐತಿ ಮಾಡೋ ನೋಡ್ರಿ ನೌಕರಿ. ದಣ್ಯಾರ, ಈ ಗಿಡ್ನಂಜ ಈ ಮನೆ ಮಾಡ್ಬೇಕಂತ ಏನ ಪ್ಲ್ಯಾನ್ ನಡೆದ್ರಿ ಈ ಮಗಂದು ಏನ್ರಿ? ಅದಕ್ಕೆ ಈ ಮಗನ ಬದ್ದ ನೀವು ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಏ ಸುಮ್ಕುರು ಮರ, ಯಾರ ಮನೆ ಹಾಳು ಮಾಡಿ ನಮಗೇನು ಸಿಗೋದೈತಿ? ಅದು ನಿನ್ನ ಗುಣ. ಈ ಕಡೆ ಬಾ, ಈ ಕಡೆ ಬಾ. ಅಲ್ಲ, ಅವ್ರ ಮನೆ ಹಾಳು ಮಾಡಿ ನಮಗೇನು ಸಿಗೋದೈತಿ? ಬರೇ ಅಷ್ಟು ನೀ ಸುಸೂತ್ರ ಇರಂಗೆ ಕಾಣಿಸಲ್ಲ. ಬರೇ ಜಗಳ ಹಚ್ಚ ಕೆಲಸ ರೀ. ಓ ಮರ ಧನ್ಯರ, ಈ ಮಗನ ಮಾತು ಕೇಳಿ ನಿಮ್ಮ ಮನೆ ಹಾಳು ಮಾಡ್ಕೋಬೇಡ್ರಿ. ಸುಮ್ಮನೆ ನನ್ನ ಮಾತು ಕೇಳಿ ರಾಜಿ ಆಗಿಬಿಡ್ರಿ. ನೈಟ್ ನಡೀತೀನಿ ರೀ. ನಂದು ವೇಳೆ ಭಾಳ ಆಯ್ತು, ಹೊಲೆಯೋದು ಭಾಳ ಐತಿ. ನೋಡ್ರಿ ದಣ್ಯಾರ, ತಮ್ಮ ತಮ್ಮ ಗಿಡ್ನಂಜ ಪಾಪಣ್ಣ ಹೋಯ್ ಸ್ವಲ್ಪ ಮನೆಗೆ ಊಟ ಗೀಟ ಮಾಡ್ಸಪ್ಪ. ಹೋಯ್ ಹೋಲಿ ದಣ್ಯಾರ, ಏನು ದಿನ ಊಟ ಗೀಟ ಅಂದು ಮಾಡಿ ನಮ್ಮ ತಲೆ ಚಟ್ ಅಂದರಿ. ಅದಕ್ಕೆ
ಒಂದು ಸ್ವಲ್ಪ ಏನು ಅದು ಇದು ಏನ್ರ ಮಾಡ್ತಾರೆ ಭಾಳ ಚಲೋ ಅಕ್ಕ ನಮ್ಗೆ. ಆಯ್ತು ಕಿತಾಪತಿ, ಹ್ಞೂ ನೀ ರೀ. ಏನು ಅರೇಂಜ್ಮೆಂಟ್ ಮಾಡ್ತಿ ಮಾಡು. ಆತ್ರಿ ದಣ್ಯರ. ತಮ್ಮ ನೀ ಅವನಿಗೆ ಒಯ್ಯ ಕಡೆ ಹೊರಗೆ ಒಯ್ಯ ಕಡೆ. ಊಟ ಅಂದ ಕೂಡ ಎಷ್ಟು ಬಡ್ದಾಡ್ತು ಮರ ಅಡಿ. ತಮ್ಮ ಮೇನ ಊಟ ಇದ್ರೆ ಎಲ್ಲಾರು ಓ ಶಿವ. ಅವ ಮೊದಲು ನಾ ಇದ್ದಂಗ ಓ ಮರ. ದಣ್ಯರ ಯಾರಿಗೆ ಕರ್ಸಿಲ್ರಿ? ಎಲ್ಲ ಕರ್ಸಿಲ್ರಿ? ಓಕೆ, ಹಂಗೆ ಬಿಗರ್ ಕರ್ಕೊಂಬಕನ್ರಿ. ನನ್ನ ಹಾಕ